ಪಿಯುಸಿ ಸ್ಟಡಿ ಕನ್ನಡ ಚಾನಲ್ಗೆ ಸ್ವಾಗತ. ಭಾಗ ಎ ನಲ್ಲಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಅಧ್ಯಾಯ ಪೀಠಿಕೆ 1 ಸರಿಯಾದ ಉತ್ತರವನ್ನು ಆರಿಸಿ ಬರೆಯುವಂತಿದೆ. ಬಹು ಆಯ್ಕೆ ಪ್ರಶ್ನೆಗಳು ಇವೇ ಚಾಪ್ಟರ್ ನಲ್ಲಿ ಬರುವಂತಹ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರುತ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ವಿದ್ಯಾರ್ಥಿಗಳು ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ಟೈಮ್ ವೇಸ್ಟ್ ಮಾಡಿದ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಪೀಠಿಕೆ ಅಂತ ಒಳಗೊಂಡಿದೆ. ಮೊದಲನೇ ಪ್ರಶ್ನೆ, ನೀವು ಉದ್ಯೋಗದಲ್ಲಿದ್ದು ಸಂಭಾವನೆಗಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮನ್ನು ಹೀಗೆ ಎನ್ನುವರು? ನಿರುದ್ಯೋಗಿ, ಉತ್ಪಾದಕ, ಉದ್ಯೋಗಿ, ಅನುಭೋಗಿ. ಎರಡನೇ ಪ್ರಶ್ನೆ, ಕೊರೆಯುವ ಇದರ ಮೂಲ ಕಾರಣವಾಗಿದೆ. ಎಲ್ಲ ಆರ್ಥಿಕತೆ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಎಲ್ಲಾ ವ್ಯಾಪಾರ ಸಮಸ್ಯೆಗಳಿಗೆ. ಮೂರನೇ ಪ್ರಶ್ನೆ, ರೈಲು ನಿಲ್ದಾಣ, ಬಸ್ ನಿಲ್ದಾಣ, ಸಿನಿಮಾ ಮಂದಿರಗಳಲ್ಲಿನ ಉದ್ದ ಸರತಿ ಸಾಲು ಇದರ ಕುರುಹುಗಳಾಗಿವೆ. ಆರ್ಥಿಕ ಹಿಂಜರಿಕೆ, ಸಂಪನ್ಮೂಲಗಳ ಕೊರತೆ, ಸಂಪನ್ಮೂಲಗಳ ಅಧಿಕ್ಯ, ಆರ್ಥಿಕ ಮುಗ್ಗಟ್ಟು. ನಾಲ್ಕನೇ ಪ್ರಶ್ನೆ, ಸಂಪನ್ಮೂಲಗಳ ಪರ್ಯಾಯ ಬಳಕೆ ಈ ಸಮಸ್ಯೆಗೆ ಉದ್ಭವಕ್ಕೆ ಕಾರಣವಾಗುತ್ತದೆ. ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಮುಂದಿನ ದಿನಗಳಲ್ಲಿ ಕೇಳುವ ಸಾಧ್ಯತೆ ಕೂಡ ಆಗಿರುತ್ತದೆ. ಆಪ್ಷನ್ ಎ ಹಕ್ಕು, ಬೆಲೆ, ಆಯ್ಕೆ, ಅವಕಾಶ. ಐದನೇ ಪ್ರಶ್ನೆ, ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ. ಉತ್ತರ ಗೊತ್ತಿದ್ರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ರೋಮನ್ ಸಂಖ್ಯೆ 2ರಲ್ಲಿ ಬಿಟ್ಟ ಸ್ಥಳಗಳು. ಮೊದಲನೇ ಪ್ರಶ್ನೆ, ನೀವು ಸರಕುಗಳನ್ನು ಖರೀದಿಸಿದಾಗ ನಿಮ್ಮನ್ನು ಡ್ಯಾಶ್ ಎಂದು ಕರೆಯುವರು? ಎರಡನೇ ಪ್ರಶ್ನೆ, ನೀವು ಲಾಭಕ್ಕಾಗಿ ಸರಕುಗಳನ್ನು ಮಾರಾಟ ಮಾಡಿದಾಗ ನಿಮ್ಮನ್ನು ಹೀಗೆ ಎಂದು ಕರೆಯುವರು? ಮೂರನೇ ಪ್ರಶ್ನೆ, ಸಂಪನ್ಮೂಲಗಳು ಮಿತಿಯಲ್ಲಿವೆ ಆದರೆ ಬಯಕೆಗಳು. ನಾಲ್ಕನೇ ಪ್ರಶ್ನೆ, ರಾಷ್ಟ್ರೀಯ ವರಮಾನವನ್ನು ಕೂಲಿ, ಲಾಭ, ಗೇಣಿ ಮತ್ತು ಬಡ್ಡಿಗಳೆಂದು ಭಾಗ ಮಾಡುವುದು ಡ್ಯಾಶ್ ಎಂದು ಕರೆಯುತ್ತೇವೆ. ದತ್ತಾಂಶಗಳ ಸಂಗ್ರಹಣಕ್ಕೆ ವಿಶ್ಲೇಷಣೆ, ವ್ಯಾಖ್ಯೆ ಮತ್ತು ನಿರೂಪಣೆಯೊಂದಿಗೆ ಡ್ಯಾಶ್ ವ್ಯವಹರಿಸುತ್ತದೆ. ಸೊ ಬಿಟ್ಟ ಸ್ಥಳಗಳನ್ನು ಈ ರೀತಿ ಒಳಗೊಂಡಿದೆ. ರೋಮನ್ ಸಂಖ್ಯೆ 3ರಲ್ಲಿ 1 ಅಂಕದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಉತ್ಪಾದಕ ಎಂದರೆ ಯಾರು? ಆಹಾರೇತರ ಬೆಳವಣಿಗೆ ಒಂದು ಉದಾಹರಣೆ ನೀಡಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೂರನೇ ಪ್ರಶ್ನೆ, ಆಲ್ಫ್ರೆಡ್ ಮಾರ್ಷಲ್ ಪ್ರಕಾರ ಅರ್ಥಶಾಸ್ತ್ರ ಎಂದರೇನು? ಆರ್ಥಿಕ ದತ್ತಾಂಶಗಳು ಎಂದರೇನು? ಸಂಖ್ಯಾಶಾಸ್ತ್ರ ಎಂದರೆ ಏನು? ಆರ್ಥಿಕ ನೀತಿ ಅರ್ಥವನ್ನು ನೀಡಿ. ಸೊ 1 ಅಂಕದ ಪ್ರಶ್ನೆಗಳು ಈ ರೀತಿ ಕೇಳಲಾಗಿದೆ. 2 ಅಂಕದ ಪ್ರಶ್ನೆಗಳು, ಉದ್ಯೋಗಿ ಮತ್ತು ಉದ್ಯೋಗಾತರ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಶ್ನೆ. ನೀವು ನಿತ್ಯ ಜೀವನದಲ್ಲಿ ಕಾಣುವ 2 ಕೊರತೆಗಳನ್ನು ಹೆಸರಿಸಿ. ಮೂರನೇ ಪ್ರಶ್ನೆ, ಪರ್ಯಾಯ ಉಪಯೋಗಗಳುಳ್ಳ ಯಾವುದಾದರೂ 2 ಸಂಪನ್ಮೂಲಗಳನ್ನು ತಿಳಿಸಿ. ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ಯಾವ 3 ಭಾಗಗಳಾಗಿ ಚರ್ಚಿಸಲಾಗಿದೆ? 5ನೇ ಪ್ರಶ್ನೆ, ಸಂಖ್ಯಾಶಾಸ್ತ್ರವನ್ನು ಬಳಸಲ್ಪಡುವ ಯಾವುದಾದರೂ 2 ವಿಷಯಗಳನ್ನು ಹೆಸರಿಸಿ. 6ನೇ ಪ್ರಶ್ನೆ, ಯಾವುದಾದರೂ 2 ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 4 ಅಂಕದ ಪ್ರಶ್ನೆಗಳು, ನಿಜ ಜೀವನದಲ್ಲಿ ನಾವು ಅಲ್ಲಾವುದಿನಷ್ಟು ಅದೃಷ್ಟವಂತರಾಗಲು ಸಾಧ್ಯವಿಲ್ಲ. 2ನೇ ಪ್ರಶ್ನೆ, ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ, ವಿಷಕರಿಸಿ. 3ನೇ ಪ್ರಶ್ನೆ, ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆ ಫಿಕ್ಸ್ ಆಗಿ ಕೇಳಾಗುತ್ತೆ. ಎಲ್ಲರೂ ಈ ಪ್ರಶ್ನೆ ಉತ್ತರ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಸೊ ಒಂದ್ಸಾರಿ ನೋಟ್ ಮಾಡಿಕೊಳ್ಳಿ. ನಾ ಹೇಳಿರುವಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ಕೊನೆಯ ಪ್ರಶ್ನೆ ಆಗಿರುತ್ತದೆ, ಸಂಖ್ಯಾತ್ಮಕ ವಿಧಾನಗಳನ್ನು ಸಾಮಾನ್ಯ ಜ್ಞಾನಕ್ಕೆ ಪರ್ಯಾಯವಲ್ಲ, ಉದಾಹರಣೆಗಳೊಂದಿಗೆ ವಿವರಿಸಿ. ಸೊ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ಇದರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಿ. ಈ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿ ಹೋಗಿಸಿ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಮಾಹಿತಿಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಮಾಹಿತಿ ತಿಳಿಸಬಹುದು. ಅದಕ್ಕೆ ನಾವು ರಿಪ್ಲೈ ಕೂಡ ಕೊಡುತ್ತೇವೆ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.